ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನಿಲ್ಲಿ ಮನಿ ಸೇವಿಂಗ್ ಬಗ್ಗೆ ನಿಮಗೆ ಇವತ್ತು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಮನಿ ಸೇವಿಂಗ್ ಬಗ್ಗೆ ನಾನು ಇಲ್ಲಿ ತೋರಿಸ್ತಾ ಇರೋದು. ಸೊ ಈ ಮನಿ ಸೇವಿಂಗ್ ಅನ್ನೋದು ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹೆಣ್ಮಕ್ಳಿಗೆ ಅಂತಾನೆ ಅಲ್ಲ, ಕಾಲೇಜ್ ಓದಂಥ ಮಕ್ಕಳಿಗಾಗಿರ್ಬೋದು, ಅಥವಾ ಸ್ಕೂಲ್ ಓದಂಥ ಮಕ್ಕಳಿಗಾಗಿರ್ಬೋದು, ಅಥವಾ ಹೌಸ್ ವೈಫ್ಸ್ ಆಗಿರ್ಬೋದು, ಅಥವಾ ಗಂಡು ಮಕ್ಕಳಿಗಾಗಿರ್ಬೋದು, ಎಲ್ರಿಗೂ ಕೂಡ ಈ ಒಂದು ಮನಿ ಸೇವಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಇದನ್ನು ನಾನು ಪ್ರತಿ ಒಂದು ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ. ಅಂದರೆ ನಾನು ಮನಿ ಸೇವಿಂಗ್ ಮಾಡಿದಾಗ ಒಂದು 2 ರೂಪಾಯಿಂದ ಮನಿ ಸೇವಿಂಗ್ ಬಗ್ಗೆ ತಿಳಿಸಿದ್ದೀನಿ. ಹಾಗೆ ಕೆಲವೊಂದಷ್ಟು ಮನಿ ಸೇವಿಂಗ್ಸ್ ಬಗ್ಗೆನೂ ಕೂಡ ನಾನು ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಆದರೆ ಇವತ್ತಿನ ಮನಿ ಸೇವಿಂಗ್ ಬಂದ್ಬಿಟ್ಟು ತುಂಬಾ ಈಸಿ. ಹಾಗೆ ಯಾರು ಬೇಕಾದರೂ ಈ ಮನಿ ಸೇವಿಂಗ್ ಅನ್ನೋದು ಮಾಡ್ಬೋದು. ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ನಾನೀಗ ಹೇಳ್ತೀನಿ. ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ, ಫಸ್ಟ್ ಟಿಪ್ ಏನಂತ ಹೇಳಿ ನಾನಿಲ್ಲಿ ನಿಮಗೆ ಹೇಳ್ತೀನಿ. 50 ಡೇಸ್ ಮನಿ ಸೇವಿಂಗ್ ಚಾಲೆಂಜ್ ಇದು ಬಂದ್ಬಿಟ್ಟು 50 ದಿನದ ಒಂದು ಮನಿ ಸೇವಿಂಗ್ ಚಾಲೆಂಜ್ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋವಂಥದ್ದು. ಈ 50 ದಿನದ ಮನಿ ಚಾಲೆಂಜ್ ತುಂಬ ಕಷ್ಟನಾ ಅಂತ ಅನ್ಕೋತಾ ಇದ್ರೆ ಇಲ್ಲ, ತುಂಬ ಈಸಿ. ಯಾವ ರೀತಿ ಈಸಿ, ಹೇಗೆ ಅನ್ನೋದನ್ನು ಹೇಳ್ತೀನಿ ಬನ್ನಿ. ಯೂಸ್ಫುಲ್ ಫಾರ್ ಲೋ ಸ್ಯಾಲ್ರಿ ಪೀಪಲ್, ಅಂದರೆ ಕಡಿಮೆ ಸಂಬಳ ಇರುತ್ತೆ ಅಥವಾ ಮನೆಯಲ್ಲೇ ಕೂತಿರ್ತಾರೆ ಹೆಣ್ಮಕ್ಳು, ಅವ್ರ ಹತ್ರ ಹಣ ಬರೋದು ತುಂಬ ಕಡಿಮೆ. ಹಾಗೆ ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಅವ್ರೇನು ದುಡಿಮೆ ಇರಲ್ಲ. ಆದರೂ ಕೂಡ ನಮ್ಮ ಮನಿ ಸೇವಿಂಗ್ನ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಹಾಗೆ ಯೂಸ್ಫುಲ್ ಫಾರ್ ಮಿಡ್ಲ್ ಕ್ಲಾಸ್ ಪೀಪಲ್ ಹೇಳಿದ್ನಲ್ವಾ, ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಇದು ತುಂಬಾ ಯೂಸ್ ಆಗುತ್ತೆ. ಹೇಗೆ ಅಂತ, ಇದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಹಾಗೆ ಇದು ಡೈಲಿ ಸೇವಿಂಗ್ ಪ್ಲ್ಯಾನ್, ನಾನು ಹೇಳ್ತಾ ಇರೋದು ಡೈಲಿ ಸೇವಿಂಗ್ ಪ್ಲ್ಯಾನು. ಹಾಗೆ ಸ್ಟಾರ್ಟ್ ಸೇವಿಂಗ್ ವರ್ತ್ 1 ರೂಪಿ. 1 ರೂಪಿಯಿಂದ ನಾನಿಲ್ಲಿ ಸೇವಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 ರೂಪಿ ಅನ್ನೋದು ನಮಗೆ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ನಮಗೆ ಏನಾದರೂ ಅಂಗಡಿಗೆ ಹೋದಾಗ ಚೇಂಜ್ ಸಿಗುತ್ತೆ, ಆ ಚೇಂಜ್ ತಂದುಬಿಟ್ಟು ಎಲ್ಲಿ ಬೇಕಲ್ಲೇ ಇಟ್ಬಿಡ್ತೀವಿ. ಆದರೆ ಒಂದಲ್ಲ ಒಂದು ಟೈಮಲ್ಲಿ ಆ 1 ರೂಪಿ ವ್ಯಾಲ್ಯೂ ಅನ್ನೋದು ನಮಗೆ ಗೊತ್ತಾಗೇ ಆಗುತ್ತೆ. ತುಂಬ ಸಲ ನನಗೂ ಕೂಡ ಅದು ಅನುಭವ ಕೂಡ ಆಗಿದೆ. ಸೊ 1 ರೂಪಿಯಿಂದ ನಾವು ಯಾವ ರೀತಿ ಸೇವ್ ಮಾಡೋದಂತ ಹೇಳ್ತೀನಿ. ಹಾಗೆ ಸ್ಪೆಂಡ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸೇವಿಂಗ್, ಅಂದರೆ ನಾವು ಫಸ್ಟ್ ಅಮೌಂಟ್ನ ನಾವು ಖರ್ಚು ಮಾಡೋದಕ್ಕೂ ಮೊದಲೇ ನಮಗಂತ ಹೇಳಿಬಿಟ್ಟು 1 ರೂಪಾಯಿನ ನಾವು ಸೇವ್ ಮಾಡೋದ್ರಿಂದ ಎಷ್ಟೆಲ್ಲ ಯೂಸ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಬನ್ನಿ, ಇನ್ಯಾಕೆ ತಡ ಮಾಡೋದು. ಇಲ್ಲಿ ನೀವೇನು ನೋಡ್ತಾ ಇದ್ದೀರೋ ಇದೊಂದು ಚಾರ್ಟ್. ನಾನು ಏನು ಹೇಳಿದೆ, ಇದು 50 ದಿನದ ಒಂದು ಮನಿ ಸೇವಿಂಗ್ ಅಂತ ಹೇಳಿದ್ನಲ್ವಾ, ಇದು ಒಂದು 50 ದಿನದ ಮನಿ ಸೇವಿಂಗ್. ಅಂದರೆ ನಾವು ದಿನ ಕೂಡ ನಾವು ಮನಿ ಸೇವಿಂಗ್ ಮಾಡಬೇಕು. ಯಾವ ರೀತಿ ಅನ್ನೋದನ್ನು ಹೇಳ್ತೀನಿ. ನಾವಿಲ್ಲಿ ಫಸ್ಟ್ ಡೇ ನಾವು ಒಂದು ಕಾಯಿನ್ ಬಾಕ್ಸ್ ಆದರೂ ತೊಗೊಳ್ಳಿ, ಇಲ್ಲ ಒಂದು ಪರ್ಸ್ ಆದರೂ ತೊಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಒಂದು ಡಬ್ಬಿನಾದರೂ ತೊಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಅಡುಗೆ ಮನೆಯಲ್ಲಿ ಸಿಗೋವಂಥ ಒಂದು ಬಾಕ್ಸ್ ಆದರೂ ತೊಗೊಳ್ಳಿ, ಲಂಚ್ ಬಾಕ್ಸ್ ಆ ಥರ ಇರುತ್ತಲ್ವಾ, ಆ ಥರನಾದರೂ ತೊಗೊಳ್ಳಿ. ಅದರಲ್ಲಿ ನೀವೇನು ಮಾಡಬೇಕು, ಫಸ್ಟ್ ಡೇ ನೀವು ಒಂದು ನಿಮಿಷ, ಫಸ್ಟ್ ಡೇ ನೀವು ಎಷ್ಟು ಹಾಕಬೇಕು, 1 ರೂಪಾಯಿ ಹಾಕಬೇಕು, ಆಯಿತಾ? ಅದೇ ರೀತಿ 2ನೇ ದಿನ ನೀವು 2 ರೂಪಾಯಿ, ಹಾಗೆ 3ನೇ ದಿನ 3 ರೂಪಾಯಿ, ಹಾಗೆ 4ನೇ ದಿನ 4 ರೂಪಾಯಿ. ಅಂದರೆ ಒಂದೊಂದು ದಿನಕ್ಕೂ ಕೂಡ ನೀವು ಅಮೌಂಟ್ನ ಜಾಸ್ತಿ ಮಾಡ್ತಾ ಬರಬೇಕು. ಎಷ್ಟು ದಿನದವರೆಗೂ? 50 ದಿನದವರೆಗೂ ಕೂಡ ನೀವು ಇದೇ ರೀತಿ ಅಮೌಂಟನ್ನ ಸೇವ್ ಮಾಡ್ತಾ ಬರಬೇಕು. ತುಂಬ ಈಸಿ ಇದು. ಚಿಕ್ಕ ಮಕ್ಕಳು ಸಹ ನಾವು ಅಮೌಂಟನ್ನು ಸೇವ್ ಮಾಡ್ಬೋದು. ಯಾವ ರೀತಿ ಸೇವ್ ಮಾಡೋದಂತ ನಾನು ಈಗ ಹೇಳ್ಕೊಡ್ತಾ ಇದ್ದೀನಲ್ವ, ಇದೇ ರೀತಿ ನೀವು ಸೇವ್ ಮಾಡಿ ನೋಡಿ. 1 ರೂಪಾಯಿ ಅಂತ ನಾವು ಏನು ತುಂಬ ಕಡೆಗಣಿಸ್ತೀವಿ. 1 ರೂಪಾಯಿ ಅಲ್ವಾ, ಬಿಡು, ಏನು ಇದರಲ್ಲಿ ಏನು ಸಿಗುತ್ತೆ, ಇದರಲ್ಲಿ ಏನಾಗುತ್ತೆ ಅಂತ ಹೇಳಿಬಿಟ್ಟು ಆ 1 ರೂಪಾಯಿನ ಎತ್ತಿ ಪಕ್ಕಕ್ಕೆ ಇಟ್ಬಿಡ್ತೀವಿ. ಇಲ್ಲ ಅಂತಂದರೆ ಎಲ್ಲಾದರೂ ಒಂದು ಕಡೆ ಇಟ್ಬಿಡ್ತೀವಿ, ಮರ್ತು ಬಿಡ್ತೀವಿ. ಇಲ್ಲಿ 1 ರೂಪಾಯಿ ಇತ್ತು ಅನ್ನೋದನ್ನೇ ಮರ್ತು ಬಿಡ್ತೀವಿ. ತುಂಬ ಸಲ ನನಗೂ ಕೂಡ ಹಾಗೆ ಆಗಿದೆ, ನಾನು ಕೂಡ ಹಾಗೆ ಮಾಡಿದ್ದೀನಿ. ಆದರೆ ಈ ರೀತಿ ನಾನು ಸೇವಿಂಗ್ನ ಸ್ಟಾರ್ಟ್ ಮಾಡಿದಾಗಿಂದ ಆ 1 ರೂಪಾಯಿ ಅನ್ನೋದನ್ನು ಕೂಡ ನಾನು ಎಲ್ಲೂ ಕೂಡ ಇಡ್ತಾ ಇಲ್ಲ. ಅದನ್ನು ತೊಗೊಂಬಂದ್ಬಿಟ್ಟು ಒಂದು ಡಬ್ಬಿ ಒಳಗಡೆ
ಹಾಕ್ತಾ ಇದ್ದೀನಿ. ಒಂದು ಕಾಯಿನ್ ಡಬ್ಬಿ ಅಂತ ಏನು ನಮಗೆ ಅಂಗಡಿಲಿ ಸಿಗುತ್ತೋ ಅದು ಕೇವಲ 10 ರೂಪಾಯಿ ಡಬ್ಬಿ ಆದ್ರೂ ಅದು ತುಂಬಾ ಯೂಸ್ ಇದೆ ಅಲ್ವಾ. ನನಗೆ ಅದಕ್ಕೇನೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಸಿಂಟ್ಯಾಕ್ಸ್ ಡಬ್ಬಿ. ಅದಕ್ಕೆ ಕೆಲವೊಂದಷ್ಟು ಜನ ಕಾಮೆಂಟ್ ಮಾಡಿದ್ರು, ಅದರಿಂದ ಪೈಪ್ ಮಾಡಿ ಅಲ್ಲಿಂದ ಅಮೌಂಟ್ ಏನೋ ಹೊರಗಡೆ ಬರುತ್ತೆ ಅಂತ ಏನೋ ಹೇಳಿದರು. ನಂಗೆ ತುಂಬ ಅದು ಫನ್ನಿ ಅಂತ ಅನ್ನಿಸ್ತು. ಬಟ್ ಅದು ಪಕ್ಕಕ್ಕೆ ಇಟ್ಬಿಡೋಣ ಫಸ್ಟು. ಇವಾಗ ನಮ್ಮ ಮನಿ ಸೇವಿಂಗ್ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ಅಲ್ವಾ. ಮನಿ ಸೇವಿಂಗ್ ಅನ್ನೋದು ತುಂಬಾ ಯೂಸು. ಯಾಕೆ ಗೊತ್ತಾ, ನಾವು ಖರ್ಚು ಮಾಡೋದು ತುಂಬ ಸುಲಭ, ಆದರೆ ಕೂಡಿಕ್ಕೋದು ತುಂಬ ಕಷ್ಟ. ಆದರೆ ಈ ಒಂದು ಮೆಥಡಲ್ಲಿ ನೀವು ಕೂಡಿಕ್ಕಿದ್ರೆ ಎಷ್ಟು ಬೇಕಾದ್ರೂ ಅಮೌಂಟ್ನ ನೀವು ಸೇವಿಂಗ್ಸ್ ಅನ್ನೋದನ್ನ ಮಾಡ್ಬೋದು. ಕೆಲಸ ಇದ್ದೇ ಮಾಡಬೇಕು ಸೇವಿಂಗ್ಸ್ ಅನ್ನೋ ಹಾಗಿಲ್ಲ. ಕೆಲಸ ಇಲ್ಲ ಅಂದರೂ ಕೂಡ ನಾವು ಸೇವಿಂಗ್ಸ್ನ ಮಾಡ್ಬೋದು. ಇಲ್ಲಿ ನೋಡಿ, 50ನೇ ದಿನ ನಾನು 50 ರೂಪಾಯಿ ಹಾಕ್ತೀನಿ. ಎಷ್ಟೋ ಈಸಿ ಈ ಒಂದು ಮೆಥಡಲ್ಲಿ. ಅಂದರೆ ಒಂದು ದಿನ 1 ರೂಪಾಯಿ, 2 ದಿನ 2 ರೂಪಾಯಿ, 3ನೇ ದಿನ 3, 4ನೇ ದಿನ 4, ಈ ರೀತಿ ಅಮೌಂಟ್ನ ಸೇವ್ ಮಾಡೋದು ತುಂಬ ಈಸಿ. ತುಂಬ ಜಾಸ್ತಿ ಕಷ್ಟನೇ ಇಲ್ಲ. ಯಾರು ಬೇಕಾದರೂ ಈ ರೀತಿ ಸೇವಿಂಗ್ಸ್ ಮಾಡ್ಬೋದು. ಈ ರೀತಿ ನಾವು 50 ದಿನ ಸೇವಿಂಗ್ಸ್ ಮಾಡಿದರೆ ನಮಗೆ ಎಷ್ಟು ಸೇವಿಂಗ್ಸ್ ಅನ್ನೋದಾಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಹೇಳ್ತೀನಿ ಬನ್ನಿ. ನೋಡಿ, 50 ಡೇಸ್ ಅಂದರೆ 50 ದಿನ ನಾವು ಈ ರೀತಿ ಸೇವಿಂಗ್ ಮಾಡಿದರೆ ನಮಗೆ ಸೇವ್ ಆಗೋಂಥ ಅಮೌಂಟ್ ಬಂದುಬಿಟ್ಟು 1875 ರೂಪಾಯಿ ಅಮೌಂಟು ನಾವಿಲ್ಲಿ ಸೇವ್ ಮಾಡ್ತೀವಿ. ತುಂಬ ಈಸಿ ಅಲ್ವಾ 50 ದಿನ ಈ ಥರ ಸೇವಿಂಗ್ ಮಾಡೋದಕ್ಕೆ. ಆದರೆ ಅಮೌಂಟ್ ಕಡಿಮೆ ಆಯ್ತಲ್ವಾ ಅಂತ ಅನ್ಕೋಬೋದು. ಆದರೆ ಅದೇ ಅಮೌಂಟ್ನ ನಾವು 1 ವರ್ಷ 1 ಇಯರ್ ಸೇವ್ ಮಾಡೋದ್ರಿಂದ, ಅಂದರೆ 50 ದಿವಸ ನಾವು ಈ ರೀತಿ ಮಾಡಬೇಕು. ಅಮೌಂಟ್ ಹಾಕ್ಬೇಕಾಗತ್ತೆ. ಎಷ್ಟು ಟೈಮ್ ಹಾಕಬೇಕು? 1 ವರ್ಷದಲ್ಲಿ 7 ಸಲ ಈ ರೀತಿ ರಿಪೀಟೆಡ್ ಆಗಿ ಹಾಕಬೇಕು. ಆಗ ಹಾಕಿದಾಗ ನಮಗೆ ಸೇವ್ ಆಗೋದು 8995 ರೂಪಾಯಿ ಸೇವ್ ಆಗುತ್ತೆ. ಅದನ್ನೇ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ವಿ ಅಂತ ಹೇಳಿದ್ವಿ. ಇವಾಗ 50ನೇ ದಿನ ಇಲ್ಲಾಂದರೆ 49ನೇ ದಿನ ನಾವು ಎಕ್ಸ್ಟ್ರಾ ಅಮೌಂಟ್ನ ಅಲ್ಲಿ ಸೇರಿಸಿ ಒಂದು 50 ರೂಪಾಯಿ ಎಕ್ಸ್ಟ್ರಾ ನಮ್ಮ ಹತ್ರ ಇತ್ತಪ್ಪ ಹಾಕಿದ್ವಿ ಅಂದ್ಕೊಳ್ಳಿ. ಆವಾಗ ಅದೇ ಅಮೌಂಟ್ ನೋಡಿ ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಈ ರೀತಿ ಮಾಡಿದ್ದೀನಿ. 1275 ಇಂಟು 7 ಅಂದರೆ ಒಂದು ಟೈಮ್ ನಾವು ರಿಪೀಟ್ ಮಾಡಿದ್ರೆ, ಅಂದರೆ 50 ದಿನ ಸೇವಿಂಗ್ಸ್ ಮಾಡಿದ್ರೆ 1275 ರೂಪಾಯಿ ಬರುತ್ತೆ. ಅದೇ 7 ಸಲ ಈ ರೀತಿ ಮಾಡಿದರೆ ನಮಗೆ 8995 ರೂಪಾಯಿ ಬರುತ್ತೆ. ಅದೇ ನಾವು ಒಂದು ಸ್ವಲ್ಪ ಅಮೌಂಟ್ನ ಹೆಚ್ಚು ಕಡಿಮೆ ಮಾಡಿದ್ವಿ ಅಂದರೆ ನಾವು ಅರೌಂಡ್ 10,000 ಅಮೌಂಟನ್ನು ನಾವು ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡು ನಾವಿಲ್ಲಿ ಸೇವಿಂಗ್ಸ್ನ ಮಾಡ್ಬೋದು. 350 ದಿನದಲ್ಲಿ 10,000 ನಾವು ಸೇವಿಂಗ್ಸ್ ಮಾಡೋದು ಕಷ್ಟ ಅಲ್ವೇ ಅಲ್ಲ. ಅದರಲ್ಲೂ ಕೆಲಸ ಇಲ್ಲದೇನೆ ಮನೆಯಲ್ಲಿ ಸೇವಿಂಗ್ಸ್ ಮಾಡ್ಬೋದು. ಕಾಲೇಜ್ಗೆ ಹೋಗುವಂಥ ಮಕ್ಕಳಿಂದ ಹಿಡಿದು ಮನೆಯಲ್ಲಿರುವಂಥ ಪುಟ್ಟ ಮಕ್ಕಳವರೆಗೂ ಕೂಡ ನಾವು ಈ ಅಮೌಂಟ್ನ ಸೇವಿಂಗ್ಸ್ನ ಮಾಡ್ಬೋದು. ಪುಟ್ಟ ಮಕ್ಕಳು ಅಂದರೆ ಒಂದು 6 ರಿಂದ 7 ವರ್ಷ ಮಕ್ಕಳು ಇರ್ತಾರೆ. ಅವ್ರಿಗೆ ಡೈಲಿ ಏನೋ ಅಮೌಂಟ್ನ ಕೊಡ್ತಾ ಇರ್ತೀವಿ. ಅವ್ರಿಗೆ ಈ ರೀತಿ ತಿಳಿಸ್ಕೊಟ್ರೆ, ನೀನು 1 ವರ್ಷ ಅಮೌಂಟ್ ಸೇವ್ ಮಾಡಿದ್ರೆ ನಿಂಗೆ ಇಷ್ಟು ಅಮೌಂಟ್ ಆಗುತ್ತೆ, ಇಷ್ಟಲ್ಲಿ ನಿಂಗೆ ಏನಾದ್ರು ಕೊಡಿಸ್ತೀನಿ ಪಾಪು ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ಈ ಅಮೌಂಟ್ನ ಸೇವ್ ಮಾಡೇ ಮಾಡ್ತಾರೆ. ಅದೇ ರೀತಿ ಹೆಣ್ಮಕ್ಳು ಅಷ್ಟೇ. ನಾವು ಅಂಗಡಿಗೆ ಹೋಗಿ ಬಂದಂಥ ಹಣವನ್ನು ಅಂದರೆ 1 ರೂಪಾಯಿ ಆಗಲಿ ತೆಗೆದು ಒಂದು ಡಬ್ಬಿಲಿ ಹಾಕಿಟ್ಬಿಟ್ರೆ ಅದು ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನು ನೀವು ಇಲ್ಲೇ ನೋಡಿ ಆಶ್ಚರ್ಯ ಪಡ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ ಅಂತ ನಿಮಗೂ ಅನಿಸ್ತು ನಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಬೇಕಾದ್ರೆ ಪ್ಲೀಸ್ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್. ಬಾಯ್ ಬಾಯ್.